ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಖಾಸಗಿ ಬಸ್ ನಿಲ್ದಾಣ ಹಾಗೂ ತಾಲೂಕಿನ ಪೆರೇಸಂದ್ರ ಪ್ರದೇಶದಲ್ಲಿ ಉನ್ನತ ಶಿಕ್ಷಣ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳಿಂದ ಚಿಕನ್ ಬಿರಿಯಾನಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಚೀಮಲ್ ನಿರ್ದೇಶಕ ಭರಣಿ ವೆಂಕಟೇಶ್, ನಾಮನಿರ್ದೇಶಕ ಸದಸ್ಯ ಕಾಕಲ ಚಿಂತೆ ರಾಜಣ್ಣ ಹಾಗೂ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿವಿಆರ್ ರಾಜೇಶ್, ನಂದಿ ಮುರಳಿ ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಎಂಸಿ ಸುಧಾಕರ್ ಅವರಿಗೆ ಶುಭ ಹಾರೈಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಈ ಕ್ಷೇತ್ರದಲ್ಲೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪನೆಗೆ ಮುಂದಾಗಿದ್ದು, ಚೀಮಲ್ ಸರ್ಕಾರದಿಂದ 9 ಎಕರೆ ಜಾಗವನ್ನ ಪಡೆದು ಪ್ಯಾಕಿಂಗ್ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರುತ್ತಿದ್ದಾರೆ. ಇಂತಹ ಧೀಮಂತ ನಾಯಕ ನಮ್ಮ ಜಿಲ್ಲೆಗೆ ಸಿಕ್ಕಿರುವುದು ಭಾಗ್ಯ ಎಂದು ಹೇಳಿದ್ದಾರೆ. ಸನ್ಮಾನ್ಯ ಉಸ್ತುವಾರಿ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿ ಚಿಕ್ಕಬಳ್ಳಾಪುರದಿಂದ ನಾವು ಸುಮಾರು ಜನ ಹೋಗಿದ್ವಿ. ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಶುಭವನ್ನು ಹಾರೈಸಿ ಬಂದಿದ್ದೇವೆ. ತದನಂತರ APMC ಮಾರುಕಟ್ಟೆ ಇರ್ಬೋದು, ಖಾಸಗಿ ಬಸ್ ನಿಲ್ದಾಣ ಮತ್ತು ಪೆರೇಸಂದ್ರ, ಮಧ್ಯಾಹ್ನ ಸುಲ್ತಾನ್ಪೇಟೆ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ 3 ಕಡೆ ಅನ್ನ ಸಂತರ್ಪಣೆ ಮಾಡಿ ಅವರ ಹೆಸರಲ್ಲಿ ಇವತ್ತು ಅನ್ನದಾನವನ್ನು ಮಾಡಿದ್ದೇವೆ. ಒಬ್ಬ ಧೀಮಂತ ನಾಯಕರಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕೇವಲ 2.5 ವರ್ಷದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಏನು ಹೈಟೆಕ್ ಹೂವಿನ ಮಾರುಕಟ್ಟೆ ಆಗ್ತಾಯಿದೆ, ಮಹಿಳಾ ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜ್ಗೆ ಹೊಸ ಕಟ್ಟಡಗಳು ಬಂದಿದೆ. ನಾವು ಓದ್ತಾ ಇದ್ದ ಕಾಲದಿಂದ ಇದ್ದಂಥ ಗುರುತುಗಳೇ ಇದ್ದಂಥ ಅದನ್ನು ತೆಗೆಸಿ ಇವತ್ತು ಒಳ್ಳೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ. ಚೀಮಲ್ ನಾಮನಿರ್ದೇಶಕ ಸದಸ್ಯ ಕಾಕಲ ಚಿಂತೆ ರಾಜಣ್ಣ ಮಾತನಾಡಿ, ಸಚಿವ ಸುಧಾಕರ್ ಅವರು ಸರಳತೆಗಾಗಿ ಹೆಸರುವಾಸಿ. ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಸ್ಪಂದಿಸುತ್ತಾರೆ. ಸಚಿವರಾಗಿದ್ದರೂ ಸಾಮಾನ್ಯರಂತೆ ಎಲ್ಲರೊಂದಿಗೆ ಬೆರೆತು ಹೋಗುತ್ತಾರೆ. ಚೀಮಲ್ ಚುನಾವಣೆಯಲ್ಲಿ ಅವರ ಪ್ರೇರಣೆಯಿಂದ ಸ್ಪರ್ಧಿಸಿದ್ದೆ. ಸೋಲಿನ ಬಳಿಕವೂ ನನ್ನನ್ನ ಕೈಬಿಡದೆ ನಾಮನಿರ್ದೇಶಿತ ಸದಸ್ಯರಾಗಿ ಅವಕಾಶ ನೀಡಿದ್ದಾರೆ. ಅವರ ಸಹಕಾರದಿಂದಲೇ ನಾನು ಇಂದು ಈ ಹಂತಕ್ಕೆ ಬಂದಿದ್ದೇನೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಾವು ಚಿರಋಣಿ. ಅವರಿಗೆ ದೇವರಿನ್ನೂ ಒಳ್ಳೆ ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿ ಈ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಉತ್ತಮ ಕೆಲಸಗಳನ್ನು ಮಾಡುವಂಥ ಒಂದು ಅಧಿಕಾರ ಅವರಿಗೆ ಸಿಗಲಿ ಅಂತ ನಾವು ಭಗವಂತನಲ್ಲಿ ಕೋರ್ತಾ ಅವರ 57ನೇ ಹುಟ್ಟುಹಬ್ಬವನ್ನು ನಾವಿಲ್ಲಿ ಪೆರೇಸಂದ್ರ ಕ್ರಾಸಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಂದು ಒಂದು ವಾರದಿಂದ ಅಂದ್ಕೊಳ್ತಾ ಇದ್ವಿ. ಅದೇ ಥರ ಇವತ್ತು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅವರಿಗೆ ಪ್ರತಿ ವರ್ಷವೂ ಇದೇ ಥರ ಇದೇ ಪೆರೇಸಂದ್ರ ಕ್ರಾಸಲ್ಲಿ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಈ ಮಂಡಿಕಲ್ ಭಾಗದ ವತಿಯಿಂದ, ಮಂಡಿಕಲ್ ಜಿಲ್ಲಾ ಪಂಚಾಯತ್ ವತಿಯಿಂದ ನಾನು ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಇಲ್ಲೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅವರು ನಮಗೆ ಆಶ್ರಯ ಇಲ್ಲ ಅನ್ನೋಕ್ಕಾಗಲ್ಲ. ರಾಜಕೀಯದಲ್ಲಿ ನಾವು 2 ಸರಿ ಸೋತು ಒಂಥರ ನಾವು ಬೇಜಾರಲ್ಲಿದ್ವಿ ನಾವು. ಅಂಥದ್ರಲ್ಲಿ ಅವ್ರನ್ನ ನನ್ನನ್ನು ಕರೆಸಿ 3 ದಿವಸಕ್ಕೆ ನನ್ನ ಗೌರ್ಮೆಂಟ್ ನಾಮಿನಿಯಾಗಿ ಚೀಮಲ್ಗೆ ಡೈರೆಕ್ಟ್ರಾಗಿ ಮಾಡಿಕೊಟ್ಟಾರ. ಅವರ ಆಶ್ರಯನ ನಾವು ಯಾವತ್ತೂ ಮರೆಯೋದು ಇಲ್ಲ. ಇದೇ ಥರ ನಾವು ಅವರ ಆಶೀರ್ವಾದ ಇದ್ದರೆ ಇನ್ನೂ ಉನ್ನತವಾದ ಮಟ್ಟಕ್ಕೆ ನಾವು ಬೆಳಿತೀವಿ ಅನ್ನೋ ಒಂದು ಆಸೆ ನಮ್ಮ ಹತ್ರ ಇದೆ. ಅವರ ಆಶೀರ್ವಾದ ಇದ್ದು ಅದು ಮುಂದೆ ಇನ್ನೂ ಅವ್ರು ಏನು ಹೇಳಿದ್ರೆ ಅದಕ್ಕೆ ನಾವು ಇಲ್ಲ ಅನ್ನಲ್ಲ. ಯಾವುದೇ ಒಂದು ಎಲೆಕ್ಷನ್ ಆಗಲಿ ಇನ್ನೊಂದಾಗಲಿ ನೀವು ಹೋಗಪ್ಪ ಹಾಕಪ್ಪ ಅಂದರೆ ನಾವು ಹಿಂದೆ ಹೋಗಲ್ಲ. ಯಾಕಂದರೆ ಅವರ ಆಶ್ರಯ ಇದೆ ಅನ್ನೋದು, ಅವರ ಒಂದು ಸಹಕಾರ ನಮಗಿದೆ ಅನ್ನೋದು ಒಂದು ಧೈರ್ಯ ಇದೆ ನಮಗೆ. ಹಾಗಾಗಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನು ಇಲ್ಲೇ ಆಚರಿಸ್ಕೊಳ್ತೀವಿ. ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು, ಅಣ್ಣ ನಿಮಗೆ ವಿಶ್ ಯು ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು ಆದಂಥ ನಮ್ಮ ಎಂಸಿ ಸುಧಾಕರ್ನವರ 57ನೇ ಹುಟ್ಟುಹಬ್ಬ. ಅದರಿಂದ ಮೊದಲು ಅವರಿಗೆ ನಾನು ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರುತ್ತೇನೆ.
ಮುಂದೆ ಇನ್ನೇನಂದರೆ ಅವರು ಮಾತು ಪ್ರಕಾರ ನಿಂತ್ಕೊಳ್ಳೋರು. ಒಂದು ಮಾತು ಕೊಟ್ಟಿದ್ದಾರೆ, ಅದಕ್ಕೆ ಕೆಲಸ ಆದಂಗೆ. ಮೊನ್ನೆ ಇದೇ ಸೀಮುಲ್ ಎಲೆಕ್ಷನ್ಗೆ ನಾನು ಹಾಕಿದ್ದೆ, ಫಸ್ಟ್ ನಾನು ಅಪ್ಲಿಕೇಶನ್ ಹಾಕಿದ್ದು, ಮತ್ತು ರಾಜಣ್ಣ ಅವ್ರು ಹಾಕಿದ್ವಿ. ಆಮೇಲೆ ಕರೆದು ಬಿಟ್ಟು ನೋಡಪ್ಪ ಒಬ್ಬರು ತಗೊಳ್ಳಿ, ನೀವು ವಾಪಸ್ ತಗೋ ರಾಜಣ್ಣ ಇರಲಿ ಅಂತ. ಸಂತೋಷ, ಅವ್ರು ಏನು ಹೇಳಿದ್ರು ನಮ್ಮ ಗೆರೆ ನಾವು ದಾಟೋದ್ರಲ್ಲ. ಆಯ್ತಣ್ಣ ಹಿಂಗಿದೆ, ಆಯ್ತಪ್ಪ ನೀನು ಹಾಕು, ಆಮೇಲೆ ಏನು ಇದ್ದಾರೆ ನಾವು ನೋಡ್ತೀವಿ ಅಂತ ಹೇಳಿದ್ರು. ಒಂದೇ ಮಾತುಗೋಸ್ಕರ ಅವ್ರಿಗೆ ಎಷ್ಟೇ ಒತ್ತಡ ಬಂದರು, ಎಷ್ಟೇ ಅವ್ರಿಗೆ ಭಾರಿ ಇದು ಬಂದರು, ಅದರಲ್ಲಿ ಮಾತು ಪ್ರಕಾರವಾಗಿ ಮಾತು ಉಳಿಸ್ಕೊಂಡಂಥ ನಮ್ಮ ನಾಯಕರು, ನಮ್ಮ MC ಸುಧಾಕರ್. ನಾನು ಅವ್ರ ಅಭಿಮಾನ ಹೇಳೋದಕ್ಕೆ ನಾನು ಹೆಮ್ಮೆ ಬೀಳ್ತೀನಿ. ಅಂಥ ಒಬ್ಬ ನಾಯಕರು ಅವ್ರು. ಇನ್ನೂ ನಾವು ಬಂದಿದ್ದು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿರೋದೇ ನಮ್ಮ ಪುಣ್ಯ ಅಂದ್ಕೊಳ್ಬೇಕು. ಆ ಥರ ಇನ್ನೂ ಅವರು ಇಂಥ ಒಂದು 100 ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಮುಂದೆ ಇನ್ನೂ ಉನ್ನತ ಅಂತ. ಒಟ್ಟಾರೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸಚಿವ MC ಸುಧಾಕರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.